ಹೊಸ ಜನರೇಷನ್ ಈಗ ಸಿಸ್ಟಮೇ ಚೇಂಜ್ ಆಗಿದೆ. ನೀವು ನಾನೀಗ ಕರಿಯಪ್ಪನವ್ರು ಎಸಿಟ್ ಬಿಟ್ಟಿದ್ದಾರೆ, ನಾನು ಅದಕ್ಕೆ ಮಾತಾಡಕ್ಕೆ ಹೋಗ್ತಾ ಇಲ್ಲ. ಈಗ ಐ ವಾಂಟೆಡ್ ದಿಸ್ ಕಾಲೇಜ್ ಟು ಬಿ ಕಾಲ್ಡ್ ಬೆಂಗಳೂರು ದಕ್ಷಿಣ ಅಗ್ರಿಕಲ್ಚರ್ ಕಾಲೇಜ್ ಅಂತ ಇಡಬೇಕು ಅನ್ನೋದು ನನಗೆ ಆಸೆ ಇತ್ತು. ಬಟ್ ಕರಿಯಪ್ಪನವರು ಈ ಸಂಸ್ಥಾಪಕರು ಹೆಸರಿದ್ದಾರೆ. ಐ ವಿಲ್ ನಾಟ್ ಕಮ್ ಇನ್ ದರ್ ವೇ. ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಆದರೂ ನಾವು ಬೆಂಗಳೂರು ಜಿಲ್ಲೆ ಹೋಗ್ತಾವೆ. ನಿಮ್ಮ ತಲೆ ಇರಲಿಲ್ಲ. ನೀವು ಮಕ್ಕಳೆಲ್ಲ ಇಲ್ಲಿದ್ದೀರಿ, ನೀವೆಲ್ಲ ಹಳ್ಳಿಯಿಂದ ಬಂದಿರ್ತೀರಿ, ಸಿಟಿಲಿ ಇರ್ಬೋದು. ಯಾರು ನಿಮ್ಮ ಅಪ್ಪ ಅಮ್ಮದಿರಿಗೆ ಮುಂದಕ್ಕೆ 18 ವರ್ಷ ಆಯ್ತದೆ. ನೀವು ಯಾರು ನಿಮ್ಮ ಅಪ್ಪ ಅಮ್ಮದಿರು ಒಂದು ಕುಂಟೆನೂ ಜಮೀನು ನೀವು ಮಾರಿಸಬಾರ್ದು. ಅದೇ ನಿಮ್ಮ ತಂದೆ ತಾಯಿಯರಿಗೆ ಕೊಟ್ಟಂತ ಒಂದು ದೊಡ್ಡ ಶಕ್ತಿ. ಯಾಕೆಂದ್ರೆ ನಿಮ್ಮ ಭೂಮಿ ಬೆಲೆ ಏನಾಗ್ತದೆ ಅಂತ ನೀವು ಯಾರು ಮುಂದಕ್ಕೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ಇತ್ತು. ನಮ್ಮ RS ಅವ್ರಿಗೆ ಹೇಳಿದ್ದೆ ನಾನು, ಇಲ್ಲಿ ನನ್ನ ಟ್ರಸ್ಟಿ ಮಾಡ್ಕೊಂಡ್ರು ಒಂದು 20 ವರ್ಷದಿಂದ, ತೆಗೀರಿ ಒಂದು 10 ಎಕರೆನೋ 20 ಎಕರೆನೋ 50 ಎಕರೆನೋ ತೆಗೀರಿ ಅಂತ ಹೇಳಿದೆ. ನನ್ನ ಮಾತು ಇವ್ರು ಕೇಳಲಿಲ್ಲ. ಈಗ ಅದೇ ಜಮೀನು ಕೇಳಿ 10 ಲಕ್ಷ ಇತ್ತು ಅವತ್ತು. ಅದೇ ಜಮೀನು ಕೇಳಿ ಇವತ್ತು 2 ಕೋಟಿ ರೂಪಾಯಿ ರೋಡ್ ಪಕ್ಕ, ನ್ಯಾಷನಲ್ ಹೈವೇ ಪಕ್ಕ ಎಲ್ಲರ ಕೆಳಗೆ ಹೇಳ್ತಾರೆ. ಸೊ ಹಂಗೆ ನಾನು ಅದಕ್ಕೆ ಬಿಟ್ಬಿಟ್ಟೆ ಅಲ್ಲಿಗೆ. ಈಗ ಸದ್ಯ ಏನೋ ಇದ್ದಂತ ಗಾಂಧಿ ಫಾರ್ಮ್ ನಾನು ಮಾಡಿದ್ದೆಲ್ಲ, ಶ್ರೀಕಂಠ ಮಾಡಿದ್ದಲ್ಲ, ಕರೀಬ್ನವ್ರು ಮಾಡಿದ ಜಾಗ, ಆ ಕಾಲದಲ್ಲಿ ಮಾಡಿದ ಜಾಗ. ಮುಂದಕ್ಕೆ ನಾನು ಯಾಕೆ ಅವ್ರಿಗೆ ಒತ್ತಾಯ ಮಾಡಿದೆ ಅಂತಂದ್ರೆ, ನೀವು ಮಾಡಿ ಅಂತ ಯಾಕೆ ಒತ್ತಾಯ ಮಾಡಿದೆ ಅಂತಂದ್ರೆ, ಈ ರಾಜಕಾರಣಿಗಳಿಗೆ ಅಧಿಕಾರಿಗಳ ಕಣ್ಣಿಗೆ ಖಾಲಿ ಜಮೀನು ಸಿಕ್ಕಬಾರ್ದು. ಸಿಕ್ಕರೆ ನಾಳೆ ಬೆಳಗ್ಗೆ ಅಕ್ವಿಷನ್ ಮಾಡ್ಬಿಡ್ತಾರೆ ಅಂತೇಳಿ ನಾನು ಅವ್ರಿಗೆ ಫೋರ್ಸ್ ಮಾಡಿ, ನೀವು ಇಲ್ಲಿ ಮಾಡಲೇಬೇಕು, ಏನಾದ್ರು ಒಂದು ಸಂಸ್ಥೆ ಬಿಲ್ಡಿಂಗ್ ಕಟ್ಟಲೇಬೇಕು ಬಹಳ ದೂರದೃಷ್ಟಿಯಿಂದ ಅಂತೇಳಿ ಇವತ್ತು ಅವರು ಮಾಡಿದ್ದಾರೆ. ನಮ್ಮ ಚಲುವರಾಯಸ್ವಾಮಿ ಅವರು ಮಂತ್ರಿಯಾಗಿ ಅವ್ರಿಗೊಂದು ದೊಡ್ಡ ಅವಕಾಶ. ಇವತ್ತು ನಮ್ಮ ಕಾಲೇಜಿನಲ್ಲಿ ಕರಿಯಪ್ಪನವ್ರ ಸಂಸ್ಥೆಗೆ ಒಂದು ದೊಡ್ಡ ಒಂದು ಹೊಸ ಬುನಾದಿಯನ್ನು ಹಾಕ್ಲಿಕ್ಕೆ. ಏಕೆಂದ್ರೆ ನಾನು ಆಗಾಗ ಒಂದು ಮಾತು ಹೇಳ್ತಿದ್ದೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅದು ಮಾತ್ರ ಮುಖ್ಯ ಅಂತೇಳಿ. ಹಂಗೆ ಅವರ ಬದುಕಿನಲ್ಲಿ DK ಶಿವಕುಮಾರ್ ಅವರ ಕ್ಷೇತ್ರಕ್ಕೆ, ಇಕ್ಬಾಲ್ ಹುಸೇನ್ ಅವರ ಕ್ಷೇತ್ರಕ್ಕೆ ಒಂದು ನಾನು ಅಗ್ರಿಕಲ್ಚರ್ ಕಾಲೇಜ್, ಫಸ್ಟ್ ಅಗ್ರಿಕಲ್ಚರ್ ಕಾಲೇಜ್ ಮಾಡಿದ್ದೀನಿ ಅನ್ನೋದು ಅವ್ರಿಗೂ ಕೂಡ ಒಂದು ದೊಡ್ಡ ಮನಸ್ಸಿಗೆ ಸಮಾಧಾನ ತಂದಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಅವರು ಏನು ಎಲ್ಲ ಹಿರಿಯರಿದ್ದಾರೆ ಎಲ್ಲ ಸೇರಿ, ರಾಮೇಗೌಡರಿಂದ ಹಿಡಿದು ಮತ್ತು ತಿಮ್ಮಪ್ಪನವರಿಂದ ಹಿಡಿದು ನಾಗರಾಜಿಂದ ಹಿಡಿದು ಎಲ್ಲ ಮ್ಯಾನೇಜ್ಮೆಂಟ್, ನಮ್ಮ ಲಕ್ಷ್ಮಣ್ ಅವರೆಲ್ಲ, ಶ್ರೀಕಂಠ ಅವರ ಮುಖಂಡತ್ವದಲ್ಲಿ ಇವತ್ತು ಒಂದು ಹೊಸ ಬದಲಾವಣೆಯನ್ನ ಈ ನಮ್ಮ ರೂರಲ್ ಎಜುಕೇಶನ್ ಸಂಸ್ಥೆ ಏನು ಅವತ್ತು ಕರಿಯಪ್ಪನವರು ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಹೊಸ ರೂಪವನ್ನು ಕೊಡ್ತಾ ಇದ್ದಾರೆ. ನಾನು ಈ ಕ್ಷೇತ್ರದ ಒಬ್ಬ ಪ್ರತಿನಿಧಿಯಾಗಿ, ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏಕೆಂದ್ರೆ ನಾವೆಲ್ಲ ರೈತರ ಮಕ್ಕಳು, ನೀವು ರೈತರ ಮಕ್ಕಳು, ನಾನೊಬ್ಬ ರೈತನ ಮಗ. ನಾವು ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಹೊಲ ಉಳದೆ ಹೋದ್ರೆ ಯಾವ ಜಮೀನು ಮಟ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಶ್ರಮ ಪಡಬೇಕು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ನೀವು ನಮ್ಮ ಮಕ್ಕಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ, ವಿದ್ಯೆ ಈಸ್ ಇಂಪಾರ್ಟೆಂಟ್, ಎಜುಕೇಶನ್ ಇಂಪಾರ್ಟೆಂಟ್. ನಾನು ಹಿಂದೆ ಹೇಳಿದೆ ಇಲ್ಲಿ ಬಂದು, ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ ಎಲ್ಲೋ ಒಂದು ಸಂದರ್ಭದಲ್ಲಿ ಹೇಳಿದೆ. ಹಂಗೆ ನನಗೆ ಬಹಳ ಮುಖ್ಯವಾದದ್ದು, ನನ್ನ ತಲೆಯಲ್ಲಿ ನಾನು ಗ್ರಾಜ್ಯುಯೇಟ್ ಆಗಲಿಲ್ಲ. ML ಆದಾಗ ನಾನು ಗ್ರಾಜ್ಯುಯೇಟ್ ಆಗಿರಲಿಲ್ಲ. ಬಹಳ ಚಿಕ್ಕ ವಯಸ್ಸಲ್ಲೇ ನನಗೆ ದೇವೇಗೌಡರ ಮೇಲೆ ಟಿಕೆಟ್ 44 ವರ್ಷದ ಹಿಂದೆ, 44 ಇಷ್ಟ 40 ವರ್ಷ ಆಯ್ತು, 85 39 ವರ್ಷ 40 ವರ್ಷದಿಂದ ನನಗೆ ಟಿಕೆಟ್ ಕೊಟ್ಟಿದ್ರು. ನೀವು ಯಾರು ಹುಟ್ಟಿರ್ಲಿಲ್ಲ ಆಗ. ನಾನು ಗ್ರಾಜ್ಯುಯೇಟ್ ಆಗಿರಲಿಲ್ಲ. ಕೊನೆಗೆ ನನ್ನ ಮಕ್ಕಳು ಎಲ್ಲಿ ನೀನು ಗ್ರಾಜ್ಯುಯೇಟ್ ಆಗ್ಲಿಲ್ಲಪ್ಪ ಅಂತ, ನೀನು ಓದಬಹುದು ಅಂತ ಗಲಾಟೆ ಮಾಡ್ತೀಯ ಅಂತ ಕೇಳ್ಬಿಡ್ತಾರೆ ಅಂತೇಳಿ ಎದುರ್ಕೊಂಡು ನಾನು 2008 ಒಂದು 15 ವರ್ಷ ಹಿಂದೆ ನಾನು ಓಪನ್ ಯೂನಿವರ್ಸಿಟಿಲಿ ನಾನು ಗ್ರಾಜ್ಯುಯೇಟ್ ಆದೆ. MA ಪೊಲಿಟಿಕಲ್ ಸೈನ್ಸ್ ಬರೆದೆ. ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಬಂಗಾರಪ್ಪನವರ ಸಂಪುಟದಲ್ಲಿ 90ರಲ್ಲಿ ಮಂತ್ರಿ ಆದೆ. SM ಕೃಷ್ಣ ಅವರ ಸಂಪುಟದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆದೆ. ಆಗ ನನಗೆ ಸಮಾಧಾನ ಆಗಲಿಲ್ಲ. ಮೈಸೂರು ಯೂನಿವರ್ಸಿಟಿಲಿ ಹೋಗಿ ನಾನೊಬ್ಬ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ತೆಗೆದುಕೊಂಡು ಆದಂತ ಸಂತೋಷ ನನಗೆ ಮಂತ್ರಿ ಆದಾಗೂ ಕೂಡ ಆಗಲಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಯಾಕೆಂದ್ರೆ